ಹಳ್ಳಿ ಹಾಯ್ದ ಗಿಲ್ಲಿಗೆ ಒಲಿದಿದೆ ಬಿಗ್ ಬಾಸ್ ಕಿರೀಟ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿದ್ದಾನೆ ಗಿಲ್ಲಿ. ಟಾಸ್ಕ್ಗಳಲ್ಲಿ ಸ್ಪರ್ಧಿಗಳಿಗೆ ಟಕ್ಕರ್ ಕೊಟ್ಟು ಗಿಲ್ಲಿ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಗಿಲ್ಲಿ ನಟ ವಿನ್ನರ್ ಆಗಿದ್ರೆ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿದ್ದಾಳೆ. ಹಾಗೆ ನಟಿ ಕನ್ನಡ ಹೋರಾಟಗಾರ್ತಿ ಅಶ್ವಿನಿಗೆ 3ನೇ ಸ್ಥಾನ ಸಿಕ್ಕಿದೆ. ಬಿಗ್ ಬಾಸ್ ಯಾರೆಂದು ಕಿಚ್ಚ ಸುದೀಪ್ ಘೋಷಿಸಿದ್ರು. ನಿನ್ನೆ ತಡರಾತ್ರಿ ನಡೆದಂತ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಕ್ಷಣ ಕ್ಷಣಕ್ಕೂ ಕೂಡ ಕಾತರ ಹೆಚ್ಚಾಗಿತ್ತು. ಅಭಿಮಾನಿಗಳಲ್ಲೂ ಕೂಡ ಗಿಲ್ಲಿನೇ ಬಿಗ್ ಬಾಸ್ ಗೆಲ್ತಾರೆ ಅನ್ನುವಂತಹ ವಾಕ್ಯವನ್ನ ಕೇಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನ ಕಾಯ್ತಾ ಕೂತಿದ್ರು. ಆ ಕ್ಷಣ ನಿನ್ನೆ ಬಂದೇ ಬಿಟ್ಟಿದೆ. ಇನ್ನು ಖುಷಿಯ ಸಂಭ್ರಮದಲ್ಲಿ TV9 ಜೊತೆ ಗಿಲ್ಲಿ ಮಾತನಾಡಿದ್ದಾರೆ. ಬಿಗ್ ಬಾಸ್ ಗೆದ್ದಿರೋದು ನನಗೆ ನಂಬೋದಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ದಾರೆ. ಈಗಲೂ ಇದೆಲ್ಲ ಕನಸು ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ನಾನು ವಾಸ್ತವಕ್ಕೆ ಬರೋದಕ್ಕೆ ಇನ್ನು 1 ವಾರಗಳ ಕಾಲ ಬೇಕು ಅಂತ ಹೇಳಿದ್ದಾರೆ. TV9ಗೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನ ಹೇಳಿಕೆ ಇದು. ಕರ್ನಾಟಕದ ಜನರ ಋಣವನ್ನ ನಾನು ಮರೆಯೋದಕ್ಕಾಗಲ್ಲ. ನಾನು ಸಾಯುವವರೆಗೂ ಕನ್ನಡಿಗರ ಋಣವನ್ನ ಮರೆಯೋಲ್ಲ ಅಂತ ಹೇಳಿದ್ದಾರೆ. ಇನ್ನು ಗೆದ್ದಿರುವಂತಹ ಹಣದಲ್ಲಿ ಮನೆ ಕಟ್ಟುವ ಹಾಗೆ ಜಮೀನ್ ಮಾಡೋ ಆಸೆ ಇದೆ ಅಂತ ಮಾತನಾಡಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಜಕಿನ್ ಗಿಲ್ಲಿ ಅವ್ರನ್ನ. ಏನ್ ಮಾತಾಡಿದ್ದಾರೆ ಕೇಳಿ. ಬಿಗ್ ಬಾಸ್ ಸೀಸನ್ 12 ಒಂದು ರೋಚಕ ಹಂತವನ್ನ ತಲುಪಿತ್ತು. ಸೊ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ಈಗ ನಮ್ಮ ಜೊತೆ ಇದ್ದಾರೆ. ಗಿಲ್ಲಿ ನಟ ಇಲ್ಲಿಂದ ಒಂದ್ ಲೆಕ್ಕ ಆದ್ರೆ ಇನ್ಮೇಲೆ ಇನ್ನೊಂದು ಲೆಕ್ಕ. ಎಸ್, ಅವರ ಫಸ್ಟ್ ರಿಯಾಕ್ಷನ್. ಗಿಲ್ಲಿ ಅವರ ಹೇಗೆ ಅನ್ನಿಸ್ತಿದೆ ಈ ಜರ್ನಿ? ವಿನ್ನರ್ ಆಗಿದ್ದೀರಿ, ಆ ಸಂಭ್ರಮದಲ್ಲಿದ್ದೀರಿ. ಫಸ್ಟ್ ರಿಯಾಕ್ಷನ್ ಅಣ್ಣ, ಈಗ ನೀವು ಹೇಳಿದ್ರಿ ಗೊತ್ತಾ, ಈಗ ಇಲ್ಲಿವರೆಗೂ ಒಂದು ಲೆಕ್ಕ, ಇಲ್ಲಿಂದ ಒಂದು ಲೆಕ್ಕ ಅಂತ. ಅದು ಸುದೀಪಣ್ಣ ಲೆಟ್ರು ಒಂದು ಆಕ್ಟಿವಿಟಿ ಇರ್ತದೆ, ಲೆಟ್ರ್ ಬರ್ದು ಕಳಿಸ್ತಾರೆ ಸುದೀಪಣ್ಣ. ಇಲ್ಲಿವರೆಗೂ ಒಂದು ಲೆಕ್ಕ, ಇಲ್ಲಿಂದ ಒಂದು ಲೆಕ್ಕ ಅಂತ. ಅವಾಗ ಅರ್ಥ ಆಗಿರಲ್ಲ ಅದೇನು ಅಂತ. ಹೊರಗಡೆ ಬಂದ್ಮೇಲೆ ಅರ್ಥ ಆಯ್ತು, ಇಲ್ಲಿಂದ ಇಲ್ಲಿವರೆಗೂ ಒಂದು ಲೆಕ್ಕ, ಇಲ್ಲಿಂದ ಒಂದು ಲೆಕ್ಕ ಅಂದಾಗ ನಿಜವಾಗ್ಲೂ ಅಣ್ಣ ಯಾವ ಜನ್ಮದ ಪುಣ್ಯನೇನೋ ಗೊತ್ತಿಲ್ಲ. ಆಚೆ ಬಂದ್ಮೇಲೆ ಸತ್ಯವಲ್ವ ಆ ವಿಡಿಯೋಸು, ಆ ಕ್ರೇಜ್ ಎಲ್ಲ ನೋಡ್ತಾ ಇದ್ರೆ ಈ ನನಗೆ ಅದೇ ಈ ಎಲ್ಲ ನ್ಯೂಸ್ ಚಾನಲ್ ಅದೇ ರಿಪೀಟ್ ಆಗ್ಬಿಡ್ತದೆ ಹೇಳಿ. ನನಗೆ ಹಾಳಾದ ಅಳು ಬರುವುದಿಲ್ಲ, ಅದೇ ಸಮಸ್ಯೆ. ಇಲ್ಲಿಗೆ ಬಂದು ಸಿಗಾಕಬಿಡ್ತದೆ. ಇಲ್ಲಿ ಅಳಬೇಕು, ಏನಾದ್ರು ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂದಾಗ ನಾನು ಸತ್ಯವಲು ಈ ಥರ ನನ್ನ ತಾಯಣು ಅನ್ಕೊಂಡಿರಲ್ಲ ಕಣ. ಈ ಥರ ಎಲ್ಲ ಇರ್ತದೆ ಹೊರಗಡೆ ಬಂದ್ಮೇಲೆ. ನಾವು ಒಳಗಡೆ ಏನೋ ಒಂದು ಮೆಂಟಾಲಿಟಿಲಿ ಒಂದು ಆಟ, ಒಂದು ಫ್ಲೋಲ್ಲಿ ಆಡ್ಕೊ ಹೋಯ್ತಾ ಇರ್ತೀವಿ. ಹೊರಗಡೆ ಈ ಥರ ಎಲ್ಲ ಸೃಷ್ಟಿಯಾಗಿ ಇಷ್ಟು ಜನ ಪ್ರೀತಿಸೋರು ನಮಗೆ ಸಿಗ್ತಾರೆ, ಇಷ್ಟು ಜನ ನಮ್ಮನ್ನು ಪ್ರೀತಿಸ್ತಾರೆ ಅಂತ ಗೊತ್ತಾದಾಗ ನೀವು ನಂಬ್ತಿರೋ ಬಿಡ್ತೀರಿ. ಈಗಲೂ ನಾನು ಆಟ್ಬಿಟ್ಟು ಡಗ ಅಂತ ಬುಡ್ಕತ್ತೇನೆ. ನಾನು ಅವಾಗವಾಗ ಚೂಟಿ ನೋಡ್ಕೊತಾ ಇರ್ತೀನಿ, ನಿಜನ ಸುಳ್ಳ ಅಂತ. ಅಷ್ಟು ಅಪ್ಪ ಮರೆಯೋಕ್ಕಾಗಲ್ಲ ಬಿಡ್ರಿ. ಮ್ಯಾಕ್ಸಿಮಮ್ 7 ರಿಂದ 8 ವಾರ ಉಳ್ಕಂದ್ರೆ ಅದ್ರ ಮೇಲೆ ಇರಲ್ಲ ಅಂತಾನೆ. ಯಾಕೆಂದ್ರೆ ನನಗೆ ಈಗ ಕೂಡ ಮನೇಲಿ ಹಿಂಗೆ ನಾನು ಯಾವತ್ತೂ ಇದ್ದವನೇ ಇಲ್ಲ ಅಣ್ಣ. ಮನೆ ಒಳಗಡೆ ಒಂದು ಕಡೆ ಫಿಕ್ಸ್ ಆಗ್ಬಿಟ್ಟು ಈಗ ಅಲ್ಲಿದ್ದು ಹಂಗಿದ್ದು ಊಟ ತಿಂಡಿ ವಿಷಯದೆಲ್ಲ ಕಾಂಪ್ರಮೈಸ್ ಆಗ್ಬಿಟ್ಟು ಆಡ್ತೀನಿ ಅಂತ ನನಗೂ ಗೊತ್ತಿರಲ್ಲ ಅಣ್ಣ. ಆಡ್ದೆ ಹೋಯ್ತಾ ಹೆಂಗಾಗ್ಬಿಡ್ತು ಅಂದ್ರೆ ಫಸ್ಟ್ ಒಂದು 7 ದಿನ ನಾನು ಕೈ ಕ್ಯಾಮ್ರಾ ಹಿಂಗೆಲ್ಲ ಹಿಂಗೆ ಸುತ್ತ ಅಲ್ಲೊಂದು ಕ್ಯಾಮ್ರಾ ಇಲ್ಲೊಂದು ಕ್ಯಾಮ್ರಾ ಹೆಂಗೆ ಅಂದ್ರೆ ಒಳಗೆ ಗನ್ ಹಿಡ್ಕೊಂಡು ನಿಂತಿರ್ತಾರೆ ಗೊತ್ತಾ ಇಂಗ್ಲೀಷ್ ಸಿನಿಮಾಗಳೆಲ್ಲ. ಹಂಗೆ ಅನ್ಸುದು. ಹಿಂಗೆ ಸುಮ್ಮನೆ ಹಿಂಗೆ ಕೂತ್ಕೊಂಡು ನಾನು ಮನೇಲಿ ಕೂತ್ಕೊತೀನಲ್ಲ, ಹಿಂಗೆ ಸುಮ್ಮನೆ ಹಿಂಗೆ ಹೊರಿಕಂದ್ರೆ ಸಾಕು ಇಲ್ಲೊಂದು ಕ್ಯಾಮ್ರಾ ಕಾಣಿಸ್ತು. ಕ್ಯಾಮ್ರಾ ಆಯ್ತು ಸುಮ್ಮನಿರಪ್ಪ ಅಂದ್ಬಿಟ್ಟು ಹಿಂಗೆ ಒಂದು 2 ದಿನ ಆಯ್ತು. ಅದು ನನಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅಯ್ಯೋ ಇದಾಗೋದಿಲ್ಲ ನನ್ನ ಕೈಲಿ, ನಾನು ಹೆಂಗಿರ್ತೀನಿ ಹಂಗೆ ಇದ್ಬಿಡುವ. ಹೊರಗಡೆ ಏನಾಯ್ತದೆ ಏನೋ ಗೊತ್ತಿಲ್ಲ. ಜನ ಇಷ್ಟ ಆಗಿಲ್ಲ ಅಂದ್ರೆ ಕಳಿಸ್ಬಿಡ್ತಾರೆ, ಇಲ್ಲಾಂದ್ರೆ ಇರಿಸ್ಕೊತಾರೆ. ಈ ನಾಟಕ ಎಷ್ಟು ದಿನ ಅಂತ ಅಣ್ಣ ನಾಟಕ ಮಾಡ್ತೀರಿ? ನಾಟಕ ಮಾಡೋಕ್ಕಾಗೋದಿಲ್ಲ. ನಾನು ಹೆಂಗಿರ್ಬೇಕು ಹಂಗೆ ಇದ್ಬಿಡುವ ಅಂದ್ಬಿಟ್ಟು ಹಂಗೆ ಇದ್ಬಿಟ್ಟೆ. ಅದು ಜನರಿಗೆ ಇಷ್ಟ ಆಗ್ಬಿಡ್ತು. ಈಗ 50 ಲಕ್ಷ ನಿಮ್ಮ ಪಾಲಾಗಿದೆ. ಏನ್ ಕನಸುಗಳಿದೆ 50 ಲಕ್ಷದಲ್ಲಿ? ಏನ್ ಮಾಡುವಂತ ಆಲೋಚನೆಗಳಿದೆ? ನಿಮ್ಮ ಆರಂಭದ ಕನಸುಗಳೇನಿತ್ತು? ಈಗ ಅದು ಫುಲ್ಫಿಲ್ ಆಗುವಂತಕ್ಕೆ ಹೆಂಗ್ ಬಂದಿದೆ ಅಂತ? ನಾನು ಆ ಥರ ಕನಸೇನಿಲ್ಲ. ಅದೇ ಜಮೀನು ತಗೋಬೇಕು, ಒಂದು ಫಾರ್ಮ್ ಹೌಸ್ ಮಾಡಬೇಕು, ಇಲ್ಲ ಒಂದು ಜಮೀನು ತಗೊಂಡು ವ್ಯವಸಾಯ ಮಾಡಬೇಕು ಅಂತ. ಈಗೇನಣ್ಣ ಬೆಂಗಳೂರಿಂದ ಊರಿಗೇನು 1 ಅವರ್ ಜರ್ನಿ, 1.5 ಅವರ್ ಜರ್ನಿ, ಆರಾಮಾಗಿ ಅಪ್ ಆ್ಯಂಡ್ ಡೌನೇ ಮಾಡ್ಬೋದು. ಊರ್ಲಿರ್ಬೇಕು ಅಂತ ತುಂಬ ಇಷ್ಟ ಅಣ್ಣ. ಊರ ಕಡೆ ಒಂದು ಜಮೀನು ಮಾಡ್ಕೊಂಡು ಒಂದು ಮನೆ ಕಟ್ಕೊಂಡು ಇರಬೇಕು ಅಂತ ತುಂಬ ಆಸೆ. ನೋಡುವ ಏನಾಯ್ತು. ಯಾರು ನಿಮ್ಮ ಲೈಫಲ್ಲಿ ನಟ ಆಗಕ್ಕೆ ಇನ್ಸ್ಪಿರೇಷನ್ ಆದ್ರು? ಯಾವ ಪಾಯಿಂಟ್ ಟ್ರಿಗರ್ ಮಾಡ್ತು ಅಂತ? ಅಣ್ಣ ನಾನು ಅದೇ ಈಗ ಅಲ್ಲಿಂದ ಸ್ಟಾರ್ಟ್ ಮಾಡೋಕೆ ಹೋದರೆ, ಈಗ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಈ ಕೆಲಸದವರೆಲ್ಲ ಬೆಳಿಗ್ಗೆ ರೆಡಿ ಆಗ್ಬಿಟ್ಟು, ಈಗ ಟೊಯೆಟಾಗಿ ಹೋಗೋರು, ಇನ್ನು ಕಂಪ್ನಿ ಕೆಲ್ಸಕ್ಕೆ ಹೋಗೋರು, ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗೋರೆಲ್ಲ ಬೆಳಿಗ್ಗೆ ರೆಡಿ ಆಗ್ಬಿಟ್ಟು ನಿಂತ್ಕೋರು. ಅವ್ರನ್ನೆಲ್ಲ ನೋಡಿದಾಗ ನಾನು ಕಾಲೇಜಿಗೆ ಬಸ್ಸಲ್ಲಿ ಅದೇ ಬಸ್ಸಲ್ಲಿ ಹೋಗ್ಬೇಕಲ್ಲ ಕಾಲೇಜ್ಗೆ. ಇಲ್ಲ ಅವ್ರನ್ನೆಲ್ಲ ನೋಡಿದಾಗ ಒಂದು ಅನ್ಸೋದು, ಅಯ್ಯಯ್ಯೋ ಈಗ ನಾ ಕಾಲೇಜ್ ಮುಗೀತು, ನೆಕ್ಸ್ಟ್ ಲೈಫ್ ಏನು ಇದೆ
ಕೆಲಸ ಆಯಿತು ಮನೆ ಆಯಿತು, ಕೆಲಸ ಆಯಿತು ಮನೆ ಆಯಿತು, ಬೆಳಿಗ್ಗೆ ರೆಡಿಯಾಗು, ನಿಂತ್ಕೋ, ತಿಂಡಿ ತಿನ್ನು, ರೆಡಿಯಾಗು, ಬಾಕ್ಸ್ಗೆ ಹಾಕೋ, ನಿಂತ್ಕೋ, ಕೆಲಸ ಮುಗಿಸ್ಕೊ, ಮನೆಗೆ ಬಾ. ಅಯ್ಯೋ ಹಿಂಗೆ ಆಗ್ಬಿಡ್ತದೆ ಲೈಫು ಅಂತ ನನಗೆ ನಾನು ಸಿನಿಮಾ ಜಾಸ್ತಿ ನೋಡ್ತಿದ್ದೆ ಅಣ್ಣ ಅವಾಗಿಂದನೂ. ಅದೇ ನಮ್ಮೂರ್ಲೊಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದರು, ಮಂಜಣ್ಣ ಅಂತ. ಅವರಿಂದ ಫಸ್ಟು ನಮ್ಮ ಬಸವಣ್ಣ ಅಂತ ಅವರು, ಬಸವರಾಜು ಅಂತ ನಮ್ಮ ಊರವ್ರು, ಅವರು ನಮ್ಮ ಅಣ್ಣನೇ. ಅವರಿಂದ ಅವ್ರ ಪರಿಚಯ ಆದರು. ಅಲ್ಲಿ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ಅಂದರೆ ಓಡಾಡ್ಕೊಂಡಿರ್ಬೋದು, ಎಲ್ಲಿ ಅಂದರೆ ಸುತ್ತಾಡ್ಕೊಂಡು ಜಾಲಿಯಾಗಿರ್ಬೋದು ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿದ್ದೆ ಅದೆಲ್ಲ. ತುಂಬ ಮರೆಯಲಾರ್ದಂಥ ಒಂದು ಘಟನೆ ಅಂದರೆ ಒಳ್ಳೆ ಎಕ್ಸ್ಪೀರಿಯೆನ್ಸು ಮತ್ತು ಬ್ಯಾಡ್, ತುಂಬ ಬೇಜಾರು ಮಾಡಿರೋಂಥ ಘಟನೆ ಎರಡನ್ನ ಹಂಚ್ಕೊಳ್ಳೋದಾದರೆ ಬಿಗ್ ಬಾಸ್ ಮನೆ ಒಳಗಡೆದು. ಬೇಜಾರು ಮಾಡಿರೋದು ಯಾವುದಿಲ್ಲ, ನಾನು ಜಾಲಿಯಾಗಿದ್ದೆ. ನಾನು ಕೊನೆಗೆ ಬರೋ ಗಂಟೆ, ಈಗ ಏನಾದ್ರು ನಾನು ಬಿಗ್ ಬಾಸ್ ವಿನ್ ಆಗಿಲ್ಲ ಅಂದರೆ ಎಲ್ಲೋ ಬೇಜಾರಾಗಿರುತ್ತೆ, ನಾನು ಕೊನೆ ಗಂಟೆ ಬಂದ್ಬಿಟ್ಟು ಬೇಜಾರದೆ ಅಂತ. ಬೇಜಾರಾಗಿರೋದು ಯಾವುದೂ ಇಲ್ಲ ಅಣ್ಣ. ಖುಷಿಯಾಗಿರೋದು ಸುಮಾರು ಕಾರಣ. ಈಗ ಕಿಚನ ಚಪ್ಪಳ ಸುದೀಪಣ್ಣ ಚಪ್ಪಾಳೆ ಕೊಟ್ಟಿದ್ದು ಖುಷಿ ಆಯಿತು. ಅಲ್ಲಿಂದ ಒಂದು ಕ್ಯಾಪ್ಟನ್ ಆಗಿದ್ದು ಖುಷಿ ಆಯಿತು. ಅದೇ ಅವ್ರ ಫ್ಯಾಮಿಲಿಯವರೆಲ್ಲ ಬಂದು ಕ್ಯಾಪ್ಟನ್ ಮಾಡೋದು ಖುಷಿ ಆಯಿತು. ಯಾವ ಟೈಮಲ್ಲಿ ಈಗ ಡೈರೆಕ್ಷನ್ ಅಂದ್ರೆ ಗೊತ್ತು ಎಷ್ಟು ಕಷ್ಟ ಅಂತ ನಿಮಗೂ. ಒಂದು 100-180 ಜನ ಹ್ಯಾಂಡ್ಲ್ ಮಾಡಬೇಕು ಒಂದು ಸೆಟ್ಟಲ್ಲಿ ಅಂದರೆ ಅದಕ್ಕೆಷ್ಟು ಪ್ರಿಪೇರ್ ಆಗಿರಬೇಕು. ಆಮೇಲೆ ಡೈರೆಕ್ಷನ್ ಮಾಡ್ಬೇಕಂದ್ರೆ ಅದಕ್ಕೆ ಎಷ್ಟು ಪ್ರಿಪೇರ್ ಆಗಿರಬೇಕು ಅಂತ. ಈಗ ಆ್ಯಕ್ಟ್ರು ಅಂದ ತಕ್ಷಣ ಈಗ ಆ್ಯಕ್ಟಿಂಗ್ ಮಾಡ್ಬಿಟ್ಟು ಡೈಲಾಗ್ ಕೊಟ್ಬಿಟ್ಟು ನಾನು ಹಿಂಗೆ ಮಾಡ್ತೀನಿ ಅಂದ್ಬಿಟ್ಟು ಹಿಂಗೆ ಪೊಸಿಷನ್ ನಿಂತ್ಕೊಂಡು ಮಾಡ್ಬಿಟ್ಟು ಹೋಗೋದಣ್ಣ. ಡೈರೆಕ್ಷನ್ ಅಂದರೆ ಎಷ್ಟು ಕಷ್ಟ ಅಂತ ಗೊತ್ತಲ್ಲ ಅಣ್ಣ ನಿಮಗೂ. ಅದೇ ಟೈಮ್ ಹಿಡಿತದೆ ಅಣ್ಣ, ಅದೆಲ್ಲ ಟೈಮ್ ಕಾಲ ಕೂಡ ಬರಬೇಕು ಎಲ್ಲದಕ್ಕೂ. ಈಗ ಸ್ಟಾರ್ ನಟರಿಗೆ ಅಭಿಮಾನಿಗಳಿರುವಂಥದ್ದು, ಅವರ ಟ್ಯಾಟುಗಳನ್ನು ಹಾಕುವಂಥ ಸರ್ವೇ ಸಾಮಾನ್ಯ. ನಿಮಗೆ ಆಲ್ರೆಡಿ ಆ ರೀತಿಯ ಟ್ರೆಂಡ್ ಕ್ರಿಯೇಟ್ ಆಗಿದೆ. ಜೊತೆಗೆ ಥಿಯೇಟ್ರ್ಗಳ ಹತ್ರ ಸೆಲೆಬ್ರೇಷನ್ ಇರೋದು ನೋಡಿದ್ದೀವಿ. ಇವತ್ತು ಬಿಗ್ ಬಾಸ್ ಮನೆ ಮುಂದೆ ಸೆಲೆಬ್ರೇಷನ್ ಕೂಡ ಇತ್ತು. ಜೊತೆಗೆ ನಿಮ್ಮೂರಿನ ಜನರು ನಿಮ್ಮನ್ನೆಲ್ಲರನ್ನು ಕೂಡ ತುಂಬ ವಿಜೃಂಭಣೆಯಿಂದ ಸ್ವಾಗತ ಮಾಡಲಿಕ್ಕೆ ನಾಳೆ ರೆಡಿ ಆಗಿದ್ದಾರೆ. ಏನು ಹೇಳ್ತೀರಿ ಅಂತ? ಅದೇ ಅಣ್ಣ, ಈಗ ನಾವು ಹುಟ್ಟಿದೂರು, ನಾವು ಓಡಾಡಿರೋ ಊರು, ಅದರಲ್ಲಿ ಈಗ ನಮ್ಗೆ ಅದೇ ಅದಕ್ಕೆಲ್ಲ ನನ್ನ ಅರ್ಹನ ಇಲ್ವಾ ಇದೆಲ್ಲ ಸ್ಟಾರ್ಟ್ ಆಗ್ಬಿಡ್ತದೆ ಅಣ್ಣ ಕನ್ಫ್ಯೂಸು. ಈಗ ಖುಷಿಗಿಂತ ಭಯನೇ ಜಾಸ್ತಿ ಆಗ್ಬಿಡ್ತದೆ ಅಣ್ಣ. ಯಾಕೆಂದರೆ ನನಗೆ ಅಷ್ಟು ಏನು ಅದನ್ನು ಹ್ಯಾಂಡ್ಲ್ ಮಾಡುವಷ್ಟು, ಈಗ ಒಂದು ಹೆಸರು ಬಂದ ತಕ್ಷಣ ಅದನ್ನ ಕ್ಯಾರಿ ಮಾಡ್ಕೊಂಡು ಅದನ್ನ ನೀಟಾಗಿ ಬ್ಯಾಲೆನ್ಸ್ ಮಾಡುವಷ್ಟು ನನಗೆ ಮೆಚೂರು ಆಗಿಲ್ಲ ಅನಿಸುತ್ತೆ ಅಣ್ಣ. ಈಗ ಸಡನ್ನಾಗಿ ಬಂದ್ಬಿಟ್ಟಾಗ ಹೆಂಗೆ ಬ್ಯಾಲೆನ್ಸ್ ಮಾಡೋದು ತುಂಬ ಮ್ಯಾಟ್ರ್ ಆಗ್ಬಿಡ್ತದೆ ಅಣ್ಣ. ಎಲ್ಲೋ ಒಂದು ಕಡೆ ಹಿಂಗೆ ಎಡಗ್ಬಿಟ್ರು ಅಣ್ಣ, ಮುಗೀತು. ಹಿಂಗೆ ರಪ್ ಅಂತ ಈ ಟಾಪ್ ಫ್ಲೋರಿಂದ ಬಿದ್ದರೆ ಹೆಂಗಿರ್ತದೆ ನೋಡ್ರಿ, ಹಂಗೆ ಆಗ್ಬಿಡ್ತದೆ. ಅದು ಭಯನೇ ಸಿಕ್ಕಾಪಟ್ಟೆ ಇರ್ತದೆ ಅಣ್ಣ. ಅದೇ ಈಗ ಅವರು ಎಲ್ಲ ಯಾರಣ್ಣ ಅವ್ರ, ನಾನು ಯಾರಣ್ಣ ಅವ್ರಿಗೆಲ್ಲ ಪಾಪ. ನಾನು ಅವ್ರೇನು ಸಂಬಂಧಿಕರ, ಅಣ್ಣ ತಮ್ಮನ, ರಕ್ತ ಹಂಚಿ ಹುಟ್ಟುತ್ತವ್ರ, ಏನೂ ಇಲ್ಲ ಅಣ್ಣ ಪಾಪ. ಗೊತ್ತಿಲ್ಲ, ನಾನು ಯಾರು ಅಂತಲೇ ಗೊತ್ತಿಲ್ಲದೇನೆ ಪಾಪ ಟ್ಯಾಟು ಹಾಕಿಸ್ಕೊತಾರೆ. ಈಗ ಜೊತೆಲಿ ಹುಟ್ಟಿರೋರು ಹಾಕಿಸ್ಕೊಂಡ್ರೆ ಅದೊಂಥರ, ಅದು ಡೌಟೇ ಹಾಕಿಸ್ಕೋದು. ಪಾಪ ಯಾರು ಅಂತ ಗೊತ್ತಿಲ್ಲದೆ ಇರೋರು ಆ ಥರ ಎಲ್ಲ ಹಾಕಿಸ್ಕೊಂಡಾಗ ಅವ್ರ ಕಾಲು ಧೂಳುಗೆ ಸಮ ಅಣ್ಣ ನಾನು ಅನ್ಬೋದು. ಎಸ್, ಈಗ ಒಂದು ಕನಸು ಇರುತ್ತೆ, ಒಂದು ಜೀವನದಲ್ಲಿ ಸಂಪಾದನೆ ಮಾಡಿದ್ರೆ ದುಡ್ಡು ಇಷ್ಟು ಸಂಪಾದನೆ ಮಾಡ್ಬೇಕನ್ನುವಂಥದ್ದು. ನಿಮ್ಮ ಜೀವನದಲ್ಲಿ ಇಷ್ಟು ದುಡ್ಡು ನೋಡ್ಬೇಕು ಅಂತ ಇದ್ರೆ ಎಷ್ಟರ ಮಟ್ಟಿಗೆ ಕನಸಿದೆ? ಜೊತೆಗೆ ಸಿನಿಮಾದಲ್ಲಿ ಇಂಥದ್ದೊಂದು ಮಾಡ್ಬೇಕು ಅಂತಂದ್ರೆ ಏನಿರುತ್ತೆ ಅನ್ನುವಂಥದ್ದು, ಅಂದ್ರೆ ಯಾವ ಹಂತಕ್ಕೆ ಹೋಗ್ಬೇಕು ಅನ್ನೋದು? ದುಡ್ಡು ಏನಿಲ್ಲ ಅಣ್ಣ, ಕೆಲಸ ಮಾಡ್ತಾ ಹೋದ್ರೆ ದುಡ್ಡು ಬರ್ತದೆ. ಒಳ್ಳೆ ಅದೇ ನೀನು ಆ ಪ್ರೊಸೆಸ್ ಎಂಜಾಯ್ ಮಾಡ್ಬಿಟ್ರೆ ಅಷ್ಟೇ ಅಣ್ಣ. ನನಗೆ ದುಡ್ಡು ಪಡ್ಡು ಅದಕ್ಕೆ ಅದ್ರ ವ್ಯಾಮೋಹ ಅಷ್ಟೊಂದಿಲ್ಲ ಅಣ್ಣ. ನೀನು ಏನಾರು ಒಂದು ಕೆಲಸ, ಈಗ ನನಗೆ ಏನಾರು ಒಂದು ಕೆಲಸ ಇಷ್ಟ ಆಯ್ತು ಅಂದರೆ, ಈ ಇಂಡಸ್ಟ್ರಿಲಿ ಕೆಲಸ ಮಾಡಬೇಕು ಅದು ಇಷ್ಟ ಆಯ್ತಾ, ಆ ಕೆಲಸನೇ ಎಂಜಾಯ್ ಮಾಡಿಬಿಟ್ರೆ ದುಡ್ಡು ಆಟೋಮೆಟಿಕಾಗಿ ಬಂದೇ ಬರ್ತಣ್ಣ. ಫಸ್ಟ್ ದುಡ್ಡು ನೆಕ್ಸ್ಟ್ ಬಂದೇ ಬರ್ತದೆ. ನೀನು ಎಷ್ಟು ಅದನ್ನು ಪ್ರೀತಿಸಿ ಅಷ್ಟು ದುಡ್ಡು ಬರ್ತದಲ್ವಣ್ಣ. ಎಸ್, ಫೈನಲಿ ಗಿಲ್ಲಿಯವರೇ ವಿನ್ನರ್ ಆಗಿದ್ದೀರಿ. ಸುದೀಪ್ ಸರ್ ನಿಮ್ಮ ಕೈ ಎತ್ತಿದಂತಹ ಕ್ಷಣ, ಆ ಮೂಮೆಂಟ್ ತುಂಬಾ ಸ್ಪೆಷಲ್. ಲೈಫಲ್ಲಿ ಒಂದೇ ಒಂದ್ಸರಿ ಬರೋಕ್ಕಾಗೋದು. ಹೇಗಿತ್ತು? ಏನು ಕಲ್ಪನೆಗಳು ಶುರುವಾಯಿತು? ಏನು ನಿಮ್ಮ ಥಾಟ್ಸ್ ಶುರುವಾಯಿತು ಅಂತ? ಹ್ಞೂ ಕಣ, ಅಪ್ಪ ನಿದ್ದೆ ಹೇಳ್ತದೆ ಕಣ ಸತ್ಯವಲ್ಲ ನಂಗೆ. ಸುದೀಪಣ್ಣ ನಿಜವಾಗ್ಲೂ ಅಣ್ಣ ಹಿಂಗೆ ಕೈ ಹಿಡಿದ ತಕ್ಷಣ ನಾನೇ ಅವ್ರ ಕೈಯ ಭದ್ರಾಗಿ ಹಿಡ್ಕೊಬಿಟ್ಟೆ ಅಣ್ಣ. ಫಸ್ಟು ನನ್ನ ಮನ್ಸಲ್ಲಿ ಏನು ಗೊತ್ತಾಗ್ಬಿಡ್ತಿದ್ದು ಅಣ್ಣ, ನನ್ನ ಕೈನೇ ಎತ್ಬಿಡಿ, ನಾನೇ ಹಿಂಗೆ ಇದು ಮಾಡ್ತಿದ್ದೆ ಮ್ಯಾಕೆ, ನನ್ನ ಕೈನೇ ಎತ್ಲಿ ಅಂತ. ಅಷ್ಟೊಂದು ಮೀಟ್ರೆಲ್ಲ ಆಪ್, ನಾನು ಅಲ್ಲಿ ಹೇಳ್ತಿದ್ದಲ್ಲ ಮೀಟ್ರ್ ಬೇಕು ಅಂತ, ಅಲ್ಲಿ ಯಾವ ಮೀಟ್ರ್ ಇಲ್ಲ ಏನಿಲ್ಲ, ಮೀಟ್ರ್ ಎಲ್ಲ ಆಪು. ಸ್ಟೇಜ್ ಮೇಲೆ ಬಂದು ಹಿಂಗೆ ಕೈ ಹಿಡ್ಕೊಂಡ್ಮೇಲೆ ನನಗೆ ಹೆಂಗೆ ಆಗ್ಬಿಡ್ತಂದ್ರೆ, ಶ್ರುತಿ ಮೇಡಮ್ ಬಂದಾಗ ಹೇಳಿದರು, ನನ್ನ ಆ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ನಾನು ಎದೆ ಬಡ್ತಾ ನನ್ನ ಕಿವಿ ಕೇಳಿಸ್ತಾ ಇದ್ದು ಅಂತ. ನನಗೆ ಆ ಅನುಭವ ಅಲ್ಲ ಆಯಿತು, ಜಾಸ್ತಿನೇ ಆಯಿತು. ಡಗ್ ಅಂತ ಇಲ್ಲಿ ಬಡಿತಾ ಇರೋದು ಇಲ್ಲಿ ಕೇಳಿಸ್ತಾ ಐತೆ ಅಣ್ಣ. ಸುದೀಪಣ್ಣ ಕೈ ಹಿಡ್ಕೊಂಡ ಮೂಮೆಂಟ್ಗೆ ಕೈ ಎತ್ತದ ಮೇಲಂತೂ ಸೈಕ್ ಆಗ್ಬಿಟ್ಟೆ ಕಣ ಸತ್ಯವಲ್ಲ. ಫೈನಲಿ ಮನಿ ಬರುತ್ತೆ ಹೋಗುತ್ತೆ, ಅಭಿಮಾನಿ ಒಂದ್ಸರಿ ಒಳಗೆ ಬಂದರೆ ಹೋಗಲ್ಲ. ನಿಮ್ಮ ಡೈಲಾಗನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಉಳಿಸ್ಕೊಳ್ಳುವಂತಹ ಒಂದು ದೊಡ್ಡ ಜವಾಬ್ದಾರಿ ಇದೆ. ಸೊ ಅದನ್ನು ಹೆಂಗೆ ನಿಭಾಯಿಸ್ತೀರಿ? ಫೈನಲ್ ಏನು ಹೇಳ್ತೀರಿ ಇಡೀ ಜನತೆಗೆ ಅಂತ? ಅದೇ ಅಣ್ಣ, ಈ ನನಗೆ
ಇನ್ನು ಮುಂದಿನ ಜನ್ಮ ಅಂತ ಒಂದಿದ್ರೆ ಅದು ಏನಾಯ್ತಿನೋ ಏನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಇಷ್ಟು ಜನರು ಪ್ರೀತಿ ಸಂಪಾದನೆ ಮಾಡೋದು ಉಳಿಸ್ಕೊಬಿಟ್ರೆ ಸಾಕು. ಉಳಿಸ್ಕೊಂಡು ಹೋಗುವಷ್ಟು ಶಕ್ತಿ ಆ ದೇವ್ರು ಕೊಟ್ಟರೆ ಸಾಕು. ಸತ್ಯವಾಗ್ಲೂ ನಾನು ಕರ್ನಾಟಕ ಜನತೆಗೆ ತಿರ್ಗಾ ಕೇಳಕತ್ತಿದ್ದೀನಿ, ನಿಮ್ಮೆಲ್ರಿಗೂ ಚಿರಋಣಿಯಾಗಿ ಸಾಯೋವರೆಗೂ ನಿಮ್ಗೆ ಚಿರಋಣಿಯಾಗಿರ್ತೀನಿ ನಾನು. ಇದಿಷ್ಟು ನಮ್ಮ ಗಿಲ್ಲಿ ನಟ ಅವರ ಮಾತಾಗಿರ್ತಕ್ಕಂಥದ್ದು. ಬಿಗ್ ಬಾಸ್ ವಿನ್ನರ್ ನಮ್ಮ ಜೊತೆ ಮಾತಾಡಿರ್ತಕ್ಕಂಥ ಟಿವಿ9 ಜೊತೆ ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಾಲ್ತೇಶ್ ಜಗ್ಗಿನ್, ಟಿವಿ9 ಬೆಂಗಳೂರು.